265 ಜನರ ಸಜೀವ ದಹನ. ಲಂಡನ್ಗೆ ಪ್ರಯಾಣ ಬೆಳೆಸಿದ್ದವರು ತಮ್ಮ ಜೀವನ ಯಾತ್ರೆಯನ್ನೇ ಮುಗಿಸಿದ್ದಾರೆ. ಭೋಜನಕ್ಕೆ ಕುಳಿತ ವಿದ್ಯಾರ್ಥಿಗಳ ಬದುಕೆ ಅಂತ್ಯಗೊಂಡಿದೆ. ಇದು ಇತ್ತೀಚೆಗೆ ನಮ್ಮ ದೇಶದಲ್ಲಿ ಆವರಿಸಿದ ಘನಘೋರ ದುರಂತ. ಈ ಹಿಂದೆಯೂ ಹಲವಾರು ವಿಮಾನಗಳು ಪತನವಾಗಿದ್ವು. ಇಂತಹ ದುರಂತಗಳು ನಡೆದಿದೆ. ಆದರೆ ದಿ ಮೋಸ್ಟ್ ಸೇಫೆಸ್ಟ್ ವಿಮಾನವೆನಿಸಿಕೊಂಡಿದ್ದ ಬೋಯಿಂಗ್ 787 ದುರಂತಕ್ಕೊಳಗಾಗಿದ್ದು ಹೇಗೆ? ಅದರ ವಿಶೇಷತೆ ಏನು? ಅದರ ಇತಿಹಾಸದ ಬಗ್ಗೆ ಹೇಳ್ತೀವಿ ನೋಡಿ. 15 ವರ್ಷಗಳಿಂದ ಸೇವೆಯಲ್ಲಿದ್ದ ಬೋಯಿಂಗ್ 787 ಭದ್ರತೆಗೆ ಹೇಳಿ ಮಾಡಿಸಿದ್ದಂತ ವಿಮಾನ. ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾದ ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನ ಮೇಘಾನಿ ನಗರದಲ್ಲಿ ದುರಂತ ಅಂತ್ಯ ಕಂಡಿದೆ. ತನ್ನಲ್ಲಿದ್ದವರ ಜೊತೆಗೆ ಕೆಳಗಿದ್ದವರನ್ನ ದಹಿಸಿದೆ. ಆದರೆ ಈ ವಿಮಾನ ಪ್ರಯಾಣಿಕರ ಸುರಕ್ಷತೆಗೆ ಹೇಳಿ ಮಾಡಿಸಿರುವಂತದ್ದು ಅನ್ನೋದು ಎಲ್ಲರೂ ಗಮನಿಸಬೇಕು. ಯಾಕಂದ್ರೆ ಏರ್ ಇಂಡಿಯಾದ ವಿಮಾನಗಳಿಗೆ ಒಂದು ಸ್ಟ್ಯಾಂಡರ್ಡ್ ಇದೆ. ಅದರಲ್ಲೂ ಬೋಯಿಂಗ್ 787 15 ವರ್ಷಗಳಿಂದ ಸೇವೆಯಲ್ಲಿದ್ದು ಅಭಿವೃದ್ಧಿ ಮತ್ತು ಕಾರ್ಬನ್ ಫೈಬರ್ ವಿಮಾನಗಳ ವಿಚಾರದಲ್ಲಿ ಇದು ಬೋಯಿಂಗ್ ಸಂಸ್ಥೆಯ ಲೇಟೆಸ್ಟ್ ವಿಮಾನ. ಜೊತೆಗೆ ದೀರ್ಘ ಪ್ರಯಾಣಕ್ಕೆಂದೇ ತಯಾರು ಮಾಡಲಾಗಿರುವ ವಿಮಾನ. ಇನ್ನು ಇದರ ವಿಶೇಷತೆಯನ್ನ ನೋಡುತ್ತಾದ್ರೆ, ಬೋಯಿಂಗ್ 787 ವಿಶೇಷತೆ. ಬೋಯಿಂಗ್ 787 ವಿಮಾನ 56 ಮೀಟರ್ ಉದ್ದವಿದ್ದು 17 ಮೀಟರ್ ಎತ್ತರವಿದೆ. ಅದರ ರೆಕ್ಕೆಯ ಅಗಲ 60 ಮೀಟರ್ನಷ್ಟು ಇದೆ. ಜೊತೆಗೆ ಈ ವಿಮಾನ 2 ಇಂಜಿನ್ಗಳನ್ನ ಹೊಂದಿದ್ದು ಅದರ ಇಂಧನ 1,26,000 ಲೀಟರ್ ಸಾಮರ್ಥ್ಯ ಹೊಂದಿದೆ. ಈ ವಿಮಾನದ ವ್ಯಾಪ್ತಿ 13,620 ಕಿಲೋಮೀಟರ್ ಇದ್ದು ಗಂಟೆಗೆ 954 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಈ ವಿಮಾನ 250ಕ್ಕೂ ಹೆಚ್ಚು ಸೀಟ್ಗಳನ್ನ ಹೊಂದಿದ್ದು ಬೋಯಿಂಗ್ ಸಂಸ್ಥೆ ಇದನ್ನ ತಯಾರಿಸಿದೆ. ಈ ವಿಮಾನವನ್ನ ಬರೋಬ್ಬರಿ 2.18 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಒಟ್ನಲ್ಲಿ ಪ್ರಯಾಣಿಕರ ಸುರಕ್ಷತೆಯನ್ನ ಕಾಪಾಡುವಲ್ಲಿ ಅತ್ಯುನ್ನತ ಗುಣಮಟ್ಟವನ್ನ ಹೊಂದಿದೆ ಎಂದು ಹೇಳಲಾಗ್ತಿದ್ದ ವಿಮಾನವೇ ಘನಘೋರ ದುರಂತ ಅಂತ್ಯ ಕಂಡಿದೆ. ಸೇಫ್ಟಿ ವಿಚಾರದಲ್ಲಿ ಸಾಕಷ್ಟು ದಾಖಲೆಗಳನ್ನ ಹೊಂದಿದ್ದ ಬೋಯಿಂಗ್ 787 265 ಜನರ ಜೀವ ತೆಗೆದಿರೋದು ಎಲ್ಲರನ್ನ ಭಾರಿ ಆತಂಕಕ್ಕೊಳಗಾಗಿಸಿದೆ. ಈ ದುರಂತದಿಂದ ಇಡೀ ದೇಶವೇ ಶೋಕ ಸಾಗರದಲ್ಲಿ ಮುಳುಗಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.